ನಾವು ಈ ಹೊಸದಾಗಿ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ನಾವು ಪ್ರಾರಂಭ ಮಾಡಿದ್ವಿ. ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಲಿಫ್ಟ್ಗಳು ಮತ್ತೆ ಎಸ್ಕಲೇಟರ್ಗಳು. ಈ ಲಿಫ್ಟ್ ಹಾಗೂ ಎಸ್ಕಲೇಟರ್ ಪ್ರಪಂಚದಾದ್ಯಂತ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಭೂಮಿ ಮೇಲೆ ತುಂಬಾ ಒತ್ತಡ ಇರೋದ್ರಿಂದ ಎಲ್ಲರೂ ಹೈ ರೈಸ್ ಹೋಗ್ತಾ ಇದ್ದಾರೆ. ನಮ್ಮ ಮಹಾನಗರಗಳಲ್ಲಿ ಅಂತೂ ನೀವು ನೋಡಿದ್ದೀರಾ. ನೀವು ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಒಂದೇ ಅಲ್ಲ, ಸೌತ್ ಈಸ್ಟ್ ಏಷ್ಯಾ, ಸಿಂಗಪೂರ್, ಹಾಂಗ್ಕಾಂಗ್ ಇತ್ಯಾದಿ ದೇಶಗಳಲ್ಲಿ ಮತ್ತೆ ಅದಕ್ಕಿಂತ ಜಾಸ್ತಿ ಡಿಮಾಂಡ್ ಇರೋದು ನಿಮಗೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇಂದ. ಅಲ್ಲಿಂದ ನನ್ನ ಹತ್ರ ಕೆಲವರು ಬಂದಿದ್ರು, ಸಂತೋಷ್ ಇತ್ಯಾದಿಗಳು ಬಂದ್ಬಿಟ್ಟು ನಮಗೆ ಹುಡುಗರು ಬೇಕು ಲಿಫ್ಟ್ ಆಪರೇಟ್ ಮಾಡುವಂತ ಇತ್ಯಾದಿಗಳು. ಸೊ ನಾವಿಲ್ಲಿ ಕುಳಿತುಕೊಂಡು ಯೋಚನೆ ಮಾಡುವಾಗ ನಾವೇ ಯಾಕೆ ಒಂದು ಶಾಲೆ ಶುರು ಮಾಡಬಾರ್ದು ಅಂತ. ಸೊ ನಾವು ಒಂದು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಲಿಫ್ಟ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಆಗಬೇಕು, ಇನ್ಸ್ಟಾಲೇಷನ್ ಯಾವ ರೀತಿ ಇರಬೇಕು, ಮೇಂಟೆನೆನ್ಸ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿ ಪ್ರಾರಂಭ ಮಾಡ್ತಾ ಇದ್ವಿ. ಇದು ಇಡೀ ಭಾರತದಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಕೂಡ ಇಲ್ಲ. ಲಿಫ್ಟ್ ಅಂದ್ರೆ ಇದುವರೆಗೂ ಕೇವಲ ನಮಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರಲಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇರಲಿ, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಇರಲಿ, ಕಂಪ್ಯೂಟರ್ ಇಂಜಿನಿಯರ್ಸ್ ಇರಲಿ, ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂಥವ್ರಿಗೆ ಮಾತ್ರ ಸೇರಿಸಿ ಈ ಇಂಡಸ್ಟ್ರಿ ಒಳಗೆ ಇಟ್ಕೊಳ್ತಾ ಇದ್ವಿ. ಆದರೆ ಈಗ ನಮ್ಮ ಜೊತೆ ಅಂತಾರಾಷ್ಟ್ರೀಯ ತಜ್ಞರೊಬ್ಬರಿದ್ದಾರೆ, ಆನಂದ್ ಸಿವನ್ ಅಂತ. ಅವರು ದುಬೈ ಒಳಗಿರೋ ಅತ್ಯಂತ ಗಗನಗೆ ಮುಟ್ಟುವಂತ ಬಿಲ್ಡಿಂಗ್ಗಳ ಲಿಫ್ಟ್ ಇತ್ಯಾದಿಗಳು ಇದೆಲ್ಲ ಅದರ ನಿರ್ಮಾಣ ಮಾಡ್ತಾ ಇರೋದು ಅವರು. ಮತ್ತೆ ಅವ್ರ ಜೊತೆ ಸಂತೋಷ್ ಎಂಬವರು ಈ ನಾರ್ತ್ ಆಂಪ್ಟನ್ ಯೂನಿವರ್ಸಿಟಿ ಅಂತ ಇದೆ UK ಒಳಗೆ, ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಅಲ್ಲಿ ಇವರು ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ಅದು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಇದೆ. ಪ್ರಪ್ರಥಮವಾಗಿ ನನಗನ್ಸುತ್ತೆ ಎಲ್ಲೂ ನಾವು ಲಿಫ್ಟ್ ಇಂಡಸ್ಟ್ರಿಯಲ್ಲಿ ಮಾತನಾಡುವಾಗ ಇಡೀ ಜಗತ್ತಿನಲ್ಲೇ ಈ ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಲಿಫ್ಟ್ ಟೆಕ್ನಾಲಜಿ ಬಗ್ಗೆ ಯಾವ ಕೋರ್ಸ್ ಇಲ್ಲ. ನಾವು 4 ತರ ಕೋರ್ಸ್ ಮಾಡ್ತಾ ಇದೀವಿ. ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ ಲಿಫ್ಟ್ ಬಗ್ಗೆ ಕೇವಲ ಪರಿಚಯ ಕೊಡುವಂಥದ್ದು. ಇದು ಪ್ರೈವೇಟ್ ಸೆಕ್ಯೂರಿಟಿನವ್ರಿಗೆ, ಅಪಾರ್ಟ್ಮೆಂಟ್ ಓನರ್ಸ್ನವ್ರಿಗೆ, ಫೈರ್ ಸರ್ವಿಸಸ್ ಪರ್ಸನಲ್ ಅವ್ರಿಗೆ ಲಿಫ್ಟ್ ಅಲ್ಲಿ ಸಿಗಾಕೊಂಡ್ಬಿಟ್ರೆ ಲಿಫ್ಟ್ ಇಂದ ಯಾವ ರೀತಿ ಹೊರಗಡೆ ಬರುವುದು. 2ನೇ ಕೋರ್ಸು ಡಿಪ್ಲೊಮಾ ಇನ್ ಲಿಫ್ಟ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್. ಇದು ಲಿಫ್ಟ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಇತ್ಯಾದಿಗಳಂತ. ಇದ್ರ ಬಗ್ಗೆ ಅವ್ರಿಗೆ ಒಂದು 3 year ಕೋರ್ಸ್ ಅಂತ ಮಾಡ್ತಾರೆ ಅವರಿಗೆ. ನೆಕ್ಸ್ಟ್ ಕೋರ್ಸ್ ಇರೋದು ಅಪ್ಸ್ಕಿಲಿಂಗ್ ಕೋರ್ಸ್. ಅಂದ್ರೆ ಈಗಾಗಲೇ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ. ಅವರನ್ನು ಕರೆಸ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ಟೆಲ್ ದೆಮ್ ಲಿಫ್ಟ್ ಅಂದ್ರೆ ಭಾರತದಲ್ಲಿ ಎಲ್ಲಾ ಅಂತಾರಾಷ್ಟ್ರೀಯ ಲಿಫ್ಟ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಟಿಸ್ ಇರ್ಲಿ, ಕೋನೆ, ಜಾನ್ಸನ್, ಶಿಂಡ್ಲರ್, ಮಿತ್ಸುಬಿಶಿ, ಹಿತಾಚಿ, ಆಮೇಲೆ ಎಲ್ಲ ಲಿಫ್ಟ್ಗಳು. ಬಟ್ ಏನಂದ್ರೆ ನಮ್ಮ ಹತ್ರ ಟ್ರೈನ್ಡ್ ಪರ್ಸನಲ್ ಲಿಫ್ಟ್ ಆಪರೇಟ್ ಮಾಡೋರು ಯಾರು ಇಲ್ಲ. ನಮ್ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು ಬಿಲ್ಡಿಂಗ್ಗಳಲ್ಲಿ ಫಸ್ಟ್ ಲಿಫ್ಟ್ ಅವ್ರು ಕಮಿಟ್ಮೆಂಟ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಲಿಫ್ಟ್ ಇಂಜಿನಿಯರ್, ಲಿಫ್ಟ್ ಇನ್ಸ್ಟಾಲೇಷನ್ ಯಾರು ಸಿಗೋದಿಲ್ಲ. ಸೊ ನಾವು ಮೊನ್ನೆ ತಾನೇ ಪ್ರಾರಂಭ ಮಾಡಿ ಒಂದು ಟೆಕ್ನಿಕಲ್ ಆಗಿ ಒಂದು 100 ಜನಕ್ಕೆ ತಗೊಂಡು 100 ಜನಕ್ಕೂ ಈ ಓಟಿಸ್ ಕೆಲಸಕ್ಕೆ ತಗೊಂಡ್ಬಿಟ್ರು. ಮತ್ತಿನ್ನು ಕೋರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಅದೇ ನಮೂನೆ ನಮ್ಮ ಮುಖ್ಯ ಉದ್ದೇಶ ಇರೋದು ಟು ಕ್ರಿಯೇಟ್ ಜಾಬ್ಸ್ ಎಷ್ಟು ನೌಕರಿಗಳು ಸೃಷ್ಟಿ ಮಾಡೋಕ್ಕಾಗತ್ತೆ. ಮತ್ತೆ ನಾವು ಸ್ಕಿಲ್ ಇಂಡಿಯಾ ಇಂದ ಕೂಡ ನಾವು ರಿಜಿಸ್ಟರ್ ಆಗಿದ್ದೀವಿ. BTU ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಮಾಡಕ್ಕೆ. ಮತ್ತೆ ನಮ್ಮ ಅಪ್ಲಿಕೇಶನ್ ಇಸ್ ಹಿಯರ್ ವಿತ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಫಾರ್ ಸರ್ಟಿಫಿಕೇಟ್ ಕೋರ್ಸ್ ಅಂಡ್ ಡಿಪ್ಲೊಮಾ ಕೋರ್ಸ್. ಸೊ ಡ್ಯೂರೇಷನ್ ಆಫ್ ದ ಕೋರ್ಸ್ ಬಗ್ಗೆ ಹೇಳ್ತಾರೆ. The course is 1 year for the certification course, and for the diploma course it will be for 2 years. The 1 year course is contained with the 6 months of a theory program, and 3 months will be the in-house practical program, and 3 months will be the internship, which will be a paid internship with multinational companies. We are associated with all the multinational companies in India and abroad. So we will be in a position to price them, and immediately after the employment they can able to, course they can able to start the employment immediately with any of the multinational companies. As earlier we mentioned, we are also having a lot of opening in the subcontracting companies, but we prefer to set them in a multinational companies in the initial stage. So we are also looking for something around nearly 1 lakh employment as soon as possible. Actually, as depends on the demand in the market. That is what we are thinking. What is the fee structure? Fees is currently 96,000 rupees, including GST for 1 year, which including for all the study material and everything. PG will be additional. Bharat School of Vertical Transport
It's a innovative and first kind of it's a first in kind of thing in India. India में पहले बार बनाया है. Nowhere because this sector I had my past experience है बोलो मैं ये sector untouched है. गवर्नमेंट में भी नहीं है, कहीं भी नहीं है, अनऑर्गेनाइज्ड भी है, अनटच्ड है. देयर इज नो रेगुलेशंस, इन फुल स्केल रेगुलेशंस भी नहीं है इसमें. थोड़ा बहुत रेगुलेशन है इन पैचेस हियर एंड देयर. सो नाउ ऑल ऑफ यू नो देयर इज ह्यूज डिमांड फॉर वर्टिकल स्पेस पहले मैं बोलता हूँ, बिकॉज साइट्स आर नॉट देयर. हाउसिंग के लिए प्रॉब्लम है, इंफ्रास्ट्रक्चर के लिए प्रॉब्लम है. Now the things are coming up with the vertical thing. So vertical comes with the lift and elevator. So wherever you can अभी रिटर्न होने में देखो, कहीं पे हॉस्पिटल में हो, गवर्नमेंट पब्लिक ऑफिस में हो, most of the places these lifts and elevators are unmanned है. कोई मैन ये नहीं कर रहा उसको. See कंटिजेंसी हुई एक व्हीकल ही है, उसको भी है ना कुछ तो मेंटेनेंस के लिए, केयर टेकिंग के लिए कुछ तो होना पड़ता. लेकिन अनफॉर्चुनेटली इसको रेगुलेशन नहीं है, लेकिन इसलिए वो है ना अनमैन्ड होके जा रहा है. Therefore, the need of the hour in vertical transport is a trained and a skilled professionals. Now, this kind of school will throw up a lot of opportunity to the youth to come up, because this not required. You should have PCMB or background or technical background. 75% So of ITI professional or polytechnic completed and PU completed or PU completed, maybe even commerce PU commerce or PU also. arts PU, they can come and join this, and this will give huge opportunity for employment, especially for the youth in India, outside India. Therefore, I congratulate to Mr. Santosh for having introduced this thing. Okay, thank you. एलिवेटर, एस्केलेटर, आपको तो लिफ्ट और एलिवेटर का एक स्कूल, ट्रेनिंग स्कूल शुरू किया हुआ है. वो भी इंडिया पहला स्कूल है. अभी जो मिडिल ईस्ट में जिधर भी बाहर कंट्री जाना है तो आपको स्किल्ड होना पड़ेगा. ये एक सेक्टर में, एक लिफ्ट और एलिवेटर सेक्टर में आपको स्किल्ड वर्कर्स चाहिए अगर बाहर कंट्री में जाके काम करना. तो वो करने के लिए आपको इधर से एक ट्रेनिंग कोर्स शुरू करना होगा. वो ट्रेनिंग कोर्स एफिलिएटेड है वीटीयू से एफिलिएटेड है. वीटीयू का कैंपस के अंदर भी एफिलिएटेड है और फैसिलिटीज वीटीयू का अंदर फैसिलिटीज भी अवेलेबल है. एक कोर्स 1 ईयर का कोर्स है, 1 साल का कोर्स है. उसमें 6 महीना कोर्स है, 3 महीना प्रैक्टिकल है और 3 महीने की इंटर्नशिप है. वो इंटर्नशिप पेड इंटर्नशिप है. वो भी जितना भी इधर बड़ा कंपनी है, उधर एमएनसी कंपनीज जैसे ओटिस, कोनी, शिंडलर, उधर ही हम लोग उनसे टाई अप हैं, क्योंकि हमारा इंटर्नशिप स्टाफ उधर जाके इंटर्नशिप कोर्स करेगा. और उसका बाद हम लोग का कैंपस इंटरव्यू है. बाहर से कंपनीज आएगा और स्टाफ को उधर अपॉइंट करेगा. 1 साल का बाद हम लोग सर्टिफिकेट करेगा. सर्टिफिकेट में वीटीयू का सर्टिफिकेट मिल रहा है. जॉब प्लेसमेंट इसके लिए बोल रहा हूँ. तो हमारा 1 साल का बाद वी आर गिविंग 100% प्लेसमेंट. वो प्लेसमेंट इज विल बी डन इन आवर कैंपस. हमारा कैंपस के अंदर ही प्लेसमेंट हो जाएगा 1 साल का. सिलेक्शन सैलरी स्टार्ट होते हैं 60,000 से 1 लाख तक. इंडिया में हो तो 40 से 60 तक. बाहर का कंट्री आपको मालूम है तो करेंसी रेट के हिसाब से वो थोड़ा 1 लाख 60,000 से 1 लाख तक सैलरी का स्टार्टिंग. वो भी उधर भी एक कैरियर है. उधर पहले टेक्नीशियन, सीनियर टेक्नीशियन हो जाएगा, उसके बाद सीनियर टेक्नीशियन, उसके बाद प्रोजेक्ट सुपरवाइजर, उसके बाद प्रोजेक्ट मैनेजर तक आ जाएगा. तो उनका सैलरी वैसे डबल ट्रिपल one of the highest salary paid industry. क्राइटेरिया. सेकंड, अभी 12th पास होना जरूरी है. हमारे यहाँ ITI पास होना जरूरी है. ये दोनों इम्पोर्टेंट है. 1 साल का एज फैक्टर 18 to 30 है, 35 है, क्योंकि 35 का बाद दुबई में क्या होता है, यंग जनरेशन के लिए 18 to 35.